ಹಳ್ಳಿ ತಾಲೂಕು ಬಂಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ಸುತ್ತಲೂ ಹಸಿರು ಜಮೀನುಗಳು ಕಂಗೊಳಿಸುವ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿದ್ದು, ನಟ್ಟ ನಡುವೆ ಈ ಬೆಟ್ಟವು ಇರೋದು ವಿಶೇಷ ಆಗಿದೆ. ಗಂಗಾವತಿ ಭೀಮಪ್ಪನವರ ಕುಟುಂಬ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಿಕೊಂಡು ಬರ್ತಾ ಇದ್ದು, ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ರಥೋತ್ಸವ ಕಾರ್ಯಕ್ರಮ ಜರುಗಿದೆ. ಮಾತಾಡ್ಸೋಣ ಕೇಳಿ, ಅವ್ರು ನಮ್ಮ ಜೊತೆಯಲ್ಲಿದ್ದಾರೆ. ಹೌದಲ್ಲ? ಗರಿಬೊಮ್ಮರಹಳ್ಳಿ ತಾಲೂಕಿನ ಬಂಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ಇನ್ನು ಸುತ್ತಲೂ ಹಸಿರು ಜಮೀನುಗಳು ಕಂಗೊಳಿಸುವ ಈ ಪುರಾತನ ದೇವಸ್ಥಾನ ನಟ್ಟ ನಡುವೆ ಇರುವ ಒಂದು ವಿಶೇಷ ಆಗಿರುವಂತದ್ದು. ಗಂಗಾವತಿ ಭೀಮಪ್ಪನವರ ಕುಟುಂಬ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಿಕೊಂಡು ಬರ್ತಾ ಇದ್ದು, ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅದ್ದೂರಿಯಾಗಿ ರಥೋತ್ಸವ ಕಾರ್ಯಕ್ರಮ ಜರುಗಿದೆ. ಈ ಕುರಿತು ಒಂದು ಚಿಟ್ ಚಾಟ್ ಕೂಡ ಇದೆ, ಅಲ್ಲಿನ ಜನ ಏನು ಮಾತನಾಡಿದ್ದಾರೆ ಕೇಳ್ಕೊ ಬರೋಣ. ತಿಮ್ಮಪ್ಪ ದೇವಸ್ಥಾನದಲ್ಲಿ ಹಲವು ಭಕ್ತರು ಈ ದೇವಸ್ಥಾನದ ರಥೋತ್ಸವಕ್ಕೆ ಭಾಗಿಯಾಗುತ್ತಾರೆ. ಭಾಗಿಯಾಗಿ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ. ಈಗ ಕಮಿಟಿಯ ಒಂದು ಕಾರ್ಯಕರ್ತರಾಗಿರ್ಬೋದು, ಆಮೇಲೆ ಇಲ್ಲಿ ಭಕ್ತರಾಗಿರ್ಬೋದು, ನಾವು ಮಾತಾಡಿಸ್ತಾ ಹೋಗ್ತೀವಿ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಬಂಡಿಹಳ್ಳಿ ತಿಮ್ಮಪ್ಪ ದೇವಸ್ಥಾನ ಭಕ್ತರನ್ನ ಒಂದು ಗುರುತಿಸುವಂತ ಸ್ಥಳ ಆಗಿದೆ. ಹಾಗೆ ಕಮ್ಮಿ ಆಗಿದೆ. ಪ್ರೇಕ್ಷಣಿಕ ಸ್ಥಳ ಅನ್ನೋದಕ್ಕಿಂತ ಒಂದು ಭಕ್ತಿ ಪೂರ್ವಕವಾದ ಸ್ಥಳ ಅನ್ನೋದೇ ಒಂದು ಒಳ್ಳೆ ಇದು ಅನ್ಕೊಂತೀನಿ. ಪ್ರೇಕ್ಷಣಿಕ ಸ್ಥಳ ಅಂದರೆ ಈಗ ಊರಿಗೆ ಮಳೆಯಾಗಿ ಕೆರೆ ತುಂಬಂದ್ರೆ ಅವಾಗ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ. ಮಳೆ ಆಗ್ತಾ ಇಲ್ಲ, ಹಂಗಾಗಿ ಏನಿದೆ ತೇರ್ನ ವರ್ಷ ಹೆಂಗೆ ಮಾಡ್ತಾ ಇದ್ವಿ ಆ ಥರ. ಶ್ರಾವಣ ನವಮಿ ದಿವಸ ರಥೋತ್ಸವ ಆಗುತ್ತೆ. ದಶಮಿ ದಿವಸ ಜಾತ್ರೆ. ಶ್ರಾವಣ ನವಮಿ ದಿವಸ ರಥೋತ್ಸವ, ಜಾತ್ರೆ ಆಗೋದು ದಶಮಿ ದಿವಸ. ನೀವು ಎಲ್ಲಿಂದ ಬರ್ತಾ ಇರೋದು? ರಾಮನಗರ. ನಮ್ಮ ಹೆಸರು ವಿಜಯ್. ಎಸ್ ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ಬರು ಮಾತಾಡ್ಸ್ತಾ ಹೋಗ್ತಾರೆ. ನಾನು ಧರ್ಮ ಕಾರ್ಯಕರ್ತರ. ಸರ್, ನೀವು ಎಷ್ಟು ವರ್ಷಗಳಿಂದ ಈ ರಥೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದೀವಿ? ಜನಸಂಖ್ಯೆ ಕಲಿಬಹುದು ರಥೋತ್ಸವಕ್ಕೆ? 4,000 ಜನ. ಅದ್ದೂರಿಯಾಗಿ ನಡೆಯುತ್ತೆ. ಈಗ ಮುಂದೆ ಈಗ ದೇವಸ್ಥಾನಕ್ಕೆ ಏನಾದರೂ ಇಂಪ್ರೂವ್ಮೆಂಟ್ಗಳು ಏನಾದರೂ ಸಿಗ್ತಾ ಬರ್ತಾ ಇದ್ದಾವ? ಇನ್ನೂ ಗೌರ್ಮೆಂಟ್ ಯಾವ್ದು ಇದು ಮಾಡಿಲ್ಲ. ಊರಿನವರು ಸೌಕರ್ಯಗಳೇ ದೇವಸ್ಥಾನ ಕಟ್ಟಿಗೆ ಮಾಡಿದ್ರು. ಅವಾಗ ಬಂದಾಗ ಮಾಡಿದ್ದಾರೆ. ಅಂದರೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ಏನಾದರೂ ದೇವಸ್ಥಾನಕ್ಕೆ ದೇಣಿಗೆ ನೀಡುವುದರ ಮೂಲಕ ಜಾತ್ರಾ ಮಹೋತ್ಸವ ನಡೆಸ್ತಾರೆ. ವಿಶೇಷವಾಗಿ ಯಾರು ಅವರೇ ದಾನಿಗಳೇ ಮಾಡ್ತಾರೆ. ಗಂಗಾವತಿ ಭೀಮಪ್ಪನವರು ಈ ವರ್ಷ 61ನೇ ವರ್ಷ ರಥೋತ್ಸವ ನಡೀತಾ ಇರೋದು. 61ನೇ ವರ್ಷ. ಮೊದಲನೇ ರಥೋತ್ಸವ ನಡೆದಿದ್ದು 1963ರಲ್ಲಿ. ಈಗ 2023 61ನೇ ವರ್ಷದ ರಥೋತ್ಸವ ನಡೀತಾ ಇದೆ. ಈಗ ಸತತವಾಗಿ ರಥೋತ್ಸವ ನಿಮ್ಮ ಆದ್ಯತೆಯಲ್ಲಿ, ಗ್ರಾಮಸ್ಥರ ಆದ್ಯತೆಯಲ್ಲಿ ಗ್ರಾಮಸ್ಥರು, ರಾಮನಗರ ದೈವಸ್ಥರು, ಆಮೇಲೆ ನಮ್ಮ ಟ್ರಸ್ಟ್, ಧರ್ಮ ಸಂಸ್ಥೆ ಹಾಗೂ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಸೇರಿ ನಡೆಸ್ತಾರೆ.